himself in the service of his Guru, Sri Sri Shivakumara Swamiji. His devotion and commitment was duly recognized by his mentor, who then anointed him as the able successor to the Siddhaganga legacy and renamed him as Sri Siddhalinga Swamiji. ಸಿದ್ಧಗಂಗಾ ಮಠ ನೋಡಿ, ಚಿಕ್ಕ ಮಕ್ಕಳು ಎಲ್ಲ ಹಾಸ್ಟೆಲ್ ಇದ್ದಾರೆ. ಇದು ಫಸ್ಟ್ ಟೈಮ್ ಬಂದಿರೋದು ನಾನು. ಇಲ್ಲಿ ಮಕ್ಕಳು ಬರ್ತಾರೆ, ಫೋನ್ ಮಾಡೋಕೆ ಫೋನ್ ಕೇಳ್ತಾರೆ. ಒಂಥರ ಏನು ಹಾರ್ಟ್ಗೆ ಟಚ್ ಆಗುತ್ತೆ. ನಾವು ಸಣ್ಣ ವಯಸ್ಸಲ್ಲಿ ಆರಾಮಾಗಿ ನನಗೂ ಆಗ್ತೀನಿ ಅಂದರು ನಮಗೆ. ನಾನು ಎಲ್ಲ ಕಿಚ್ಚಾಡಿ ಹಚ್ಚಾಡಿ ರೋಡಲ್ಲೆಲ್ಲ ಒಳ್ಳಾಡಿ ನಾನು ಹೋಗೋದಿಲ್ಲ ಅಂತಂದೆ. ನೋಡಿ, ಇದು ಹಾಸ್ಟೆಲ್ಲು. ಈ ಕಡೆ ಎಲ್ಲ ಹಾಸ್ಟೆಲ್ ಇದೆ. ಈಗ 5:15 ಒಳಗೆ ತಗೊಳ್ತಾರಂತೆ ಅವ್ರಿಗೆ. ಇಲ್ಲಿಂದ ಬಂದರೆ ಸೀದಾ ಒಳಗಡೆ ಬರ್ತಾ ಇದ್ದೀವಿ. ಒಳಗೆ ಎಂಟ್ರೆನ್ಸ್ ನೋಡಿ ಅಳ್ತಾ ಇದ್ದಾನೆ ನೋಡಿ. ನೋಡಿದ್ರೆ ಒಂದೊಂದು ಥರ ಅನಿಸುತ್ತೆ. ನಾವು ಬಂದಿದ್ದೀವಿ, ಏನಾಗುತ್ತೆ ಗೊತ್ತಿಲ್ಲ. ಸೆಕೆಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಕಾಮಿಡಿ ಮಾಡ್ತಾರೆ ನನ್ನ ಮಕ್ಕಳೆಲ್ಲ. ಆದರೂ ಏನು, ಇದು ಇಲ್ಲಿ ಎಂಟ್ರೆನ್ಸ್ ಅಂತೆ, ಸಿದ್ಧಗಂಗಾ ಮಠ. ನೋಡಿ ನೇಮ್ ಪ್ಲೇಟು. ಇದು ಸ್ವಾಮೀಜಿಗಳವರ ಆಸ್ಥಾನ ಅನಿಸುತ್ತೆ ಇದು. ನೋಡಿ ಬೆಡ್ಡು. ಇಲ್ಲೇ ಕುಂತ್ಕೊಳ್ತಿದ್ದ ಇದ್ರು ಅನಿಸುತ್ತೆ. ನೋಡಿ, ಸ್ವಾಮೀಜಿಗಳು ಕುಂತ್ಕೊಳ್ತಿದ್ದ ಸ್ಥಳ ಇದೆ. ಇಲ್ಲಿ ಕುಂತ್ಕೊಂಡು ಆಶೀರ್ವಾದ ಕೊಡ್ತಿದ್ದೇವೆ. ಅನ್ನ ನೀಡುವ ಕೈಗೆ ಏನು ಇದರಲ್ಲಿ. ಇದು ದಾಸೋಹ ಕೋಣೆ ಅನಿಸುತ್ತೆ. ಒಳಗಡೆ ಯಾವ ಟೈಮಲ್ಲೂ ಬನ್ನಿ, 24 hours ದಾಸೋಹ ಸೇವೆ ಇರುತ್ತೆ. ಈ ದಾಸೋಹದಲ್ಲಿ ಕೊಡೋ ಅನ್ನ ಪ್ರಸಾದ ಯಾವ 5 ಸ್ಟಾರ್ಗೂ ಹೋಲ್ಸೋಕ್ಕಾಗೋದಿಲ್ಲ. ಈ 5 ಸ್ಟಾರಲ್ಲೂ ಹತ್ತೋದಿಲ್ಲ ಆ ಥರ ಅನ್ನ ಸಾಂಬಾರು ಹತ್ತುತ್ತೆ ನೋಡಿ. ಈ ಕಡೆ ಎಲ್ಲ ಖಾಲಿ ಇರೋದೆ. ನಾವೇ ಪ್ಲೇಟ್ ತೊಗೊಂಡು ಹಾಕ್ಸ್ಕೊಬೇಕು ಅನಿಸುತ್ತೆ. ಇಲ್ಲ, ಅವರೇ ಹಾಕ್ತಾ ಇದ್ದಾರೆ. ಪ್ರಸಾದ ಮುಗಿಸ್ಕೊಂಡು ಪ್ರಸಾದ ಅಂತ ಈ ಹುಟ್ಟಿಲಿ ರಾಗಿ ಇದೆ. ಇಲ್ಲಿ ತಂದು ಹಾಕ್ಬೋದು. ಜೋಳ, ಭತ್ತ ಇದೆ ನೋಡಿ. ಶಿವಕುಮಾರ ಸ್ವಾಮೀಜಿ ಅವರ ಗದ್ದಿಗೆ ನೋಡಿ. ಸ್ವಾಮೀಜಿಯವರ ಗದ್ದಿಗೆ ಒಳಗಡೆ ಫೋನ್ ಯೂಸ್ ಮಾಡೋದಿಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಸ್ವಾಮೀಜಿಯವರ ಪಾದುಕೆಗಳು. ಅವರನ್ನು ನಾವು ನೋಡಿದ್ದೆ ಪುಣ್ಯ ಅಷ್ಟೇ. ಗದ್ದಿಗೆ ಎದುರುಗಡೆ ಒಂದು ದೇವಸ್ಥಾನ ಇದೆ. ಇಲ್ಲಿ ಮೆಟ್ಲುಗಳು ಹತ್ಕೊಂಡು ಮೇಲೆ ಹೋಗ್ತಾ ಇದ್ವಿ. ಇಲ್ಲಿಂದ ಸುಮಾರು ಒಂದು 200 ಮೆಟ್ಲು ಇರ್ಬೋದು. ಅದು ಹತ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗಲ್ಲ. ಬನ್ನಿ, ನಿಮ್ಗೂ ತೋರಿಸ್ತೀನಿ ದೇವಸ್ಥಾನ. ಅಲ್ಲಿ ನೋಡಿ, ಫುಲ್ ಮೇಲ್ ಮೆಟ್ಲಿದ್ದಾವೆ. ಮೇಲ್ ಬರ್ತಿದ್ದಂಗೆ ಒಂದು ನಂದಿ ವಿಗ್ರಹ ನೋಡಿ, ಸಖತ್ ಫುಲ್ ದೊಡ್ಡದಿದೆ. ಮೇಲೆ ಇಲ್ಲಿಂದ ಗುಡಿ ಮೇಲಿದೆ. ಅಲ್ಲೊಂದು ಶಿವಲಿಂಗ ಇದೆ. ಆ ಕಡೆ ಫ್ರಂಟ್ ಅಲ್ಲಿ ತೋರಿಸ್ತೀನಿ, ಆ ಕಡೆನೇ ಹೋಗಿ ತೋರಿಸ್ತೀನಿ. ನೋಡಿ ನಮ್ಮ ಹತ್ರ ಎಷ್ಟು ಕಲೆ ಇದೆ.
ನಮ್ಮ ಕರ್ನಾಟಕದಲ್ಲಿ. ಒಂದೇ ಬಂಡಿಯಲ್ಲಿ ಇಲ್ಲಿ ನಂದಿ ವಿಗ್ರಹ, ಇಲ್ಲಿ ಬಸವಣ್ಣನವರು, ಇಲ್ಲಿ ಶಿವಕುಮಾರ ಸ್ವಾಮೀಜಿಯವರು. ಅದು ಒಂದೇ ಕಲ್ಲಿನಿಂದ ಮಾಡಿರೋದು. ನೋಡಿ ಯಾವ ಥರ ಕೆತ್ತನೆ ಇದೆ ನಮ್ಮ ಹತ್ರ ಅಂತ. ಇಷ್ಟೆಲ್ಲ ಕಲಾಕೃತಿಗಳು ನಮ್ಮ ಭಾರತ ಬಿಟ್ಟರೆ ಎಲ್ಲೂ ಇಲ್ಲೂ ಅನಿಸುತ್ತೆ ಕಲಾಕೃತಿಗಳು. ಪ್ರಾಚೀನ ಕಾಲದಲ್ಲೆಲ್ಲ ಇಷ್ಟು ಶಿಲೆಗಳು ಕೆತ್ತಿದ್ದಾರೆ. ಅದನ್ನು ಒಂದೇ ಬಂಡಿಲ್ ಕೆತ್ತಿದಿರ್ಬೋದು ನನ್ನ ಮನಸ್ಸ ಮಟ್ಟಲ್ಲಿ. ಇದು ಕೂಡ ಇಲ್ಲಿಂದ ಮೇಲ್ಗಡೆ ಹೋದ್ರೆ ಅಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ. ಅಲ್ಲಿಂದ ಹತ್ಕೊಂಡು ಬಂದೇವು ಮೇಲ್ಗಡೆ, ಲಿಂಗೇಶ್ವರ ಸ್ವಾಮಿ ಅವ್ರ ದೇವಸ್ಥಾನ. ಮೇಲೆ ಬಂದಿದ್ವಿ, ಹತ್ಕೊಳ್ತಾ ಇದ್ದೀವಿ. ಇಲ್ಲಿಂದ ಒಳಗಡೆ ತೋರಿಸ್ತೀನಿ. ಇಲ್ಲೇ ನೋಡಿ ಸಿದ್ದೇಶ್ವರ ಸ್ವಾಮೀಜಿಯವರ ಮೇಲ್ಗಡೆ ದೇವಸ್ಥಾನ ಇರೋದು. ಮೇಲ್ಗಡೆ ಇತ್ತಲ್ಲ ದೇವಸ್ಥಾನ ಇದೆ, ಒಳಗಡೆ ಇದೆ. ಇಲ್ಲಿ ಒಳಗಡೆ ಇನ್ನೊಂದು ದೇವಸ್ಥಾನ ಇದೆ. ಫುಲ್ಲೆಲ್ಲ ಬೆಟ್ಟದಲ್ಲೇ ಇರೋದು, ಎಲ್ಲ ಮೇಲಿರೋದು ಕಲ್ಲೇ. ಸ್ಟ್ಯಾಚ್ಯೂಯಿಂದ ಎದುರುಗಡೆನೇ ಇರೋದು ಸ್ವಾಮೀಜಿಯವರ ಹಳೆ ಮಠ. ಇಲ್ಲೇ ಹಳೆ ಮಠದಲ್ಲಿ ಇರ್ತಿದ್ರು ಸ್ವಾಮೀಜಿಯವರು. ನೋಡಿ ಹಳೆ ಮಠ ಇರೋದು ಎಷ್ಟು ಪೀಸ್ಫುಲ್ ಆಗಿದೆ. ಸ್ವಾಮೀಜಿಯವರು ಇಲ್ಲೇ ಕುಂತ್ಕೋತಿದ್ರು ಮುಂಚೆ. ಈ ಕಡೆ ಎಲ್ಲ ಇದೆ, ಆ ಸೈಡ್ದು ರೋಡ್ ಇರ್ಬೋದು. ಪುಸ್ತಕ ಭಂಡಾರ, ಇಲ್ಲೇ ಸ್ವಾಮೀಜಿಯವರ ಪುಸ್ತಕಗಳಿರೋದು ಎಲ್ಲ ಬೀಗ ಆಗಿದ್ದಾರೆ. ಈ ಕಡೆ ಅಪ್ಪಾಜಿಯವರು ಕುಂದಿರ್ತಿದ್ರು ಸ್ಥಳ ನೋಡಿದ್ರಲ್ಲ ಹಳೆ ಮಠ. ಈಗ ಹೊರಗಡೆ ಹೋಗಿ ನೋಡೋಣ, ಇನ್ನೂ ಏನಾದರೂ ಪ್ಲೇಸ್ ಇದ್ರೆ ನೋಡಿ. ಮೇನ್ ಈಗ ಸೀನ್ ಇರೋದು ಎಲ್ಲ ಹುಡುಗರು ಬರ್ತಾ ಇದ್ದಾರೆ ನೋಡಿ. ಎಲ್ಲ ಹುಡುಗರು ಬಂದಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಜನರು ಬಂದಿದ್ದಾರೆ ಹುಡುಗರು. ಇಲ್ಲಿಂದ ಒಂದು ಪ್ರೇಯರ್ ಮಾಡ್ತಾರೆ ಅನ್ಸುತ್ತೆ. ಪ್ರೇಯರ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಪ್ರೇಯರ್ ಮಾಡಿ ಊಟ ಅದು ಮಾಡ್ತಾರೆ ನೋಡಿ. ಎಷ್ಟು ಶಿಸ್ತಾಗಿ ಬರ್ತಾ ಇದ್ದಾರೆ. ಕುಂತಿರೋ ಲೈನು ನೋಡಿ. ಅಲ್ಲಿ ಅಪ್ಪಾಜಿಗಳು ಬರ್ತಿರ್ಬೋದು, ಅವರೇ ಬಂದು ಪ್ರೇಯರ್ ಮಾಡಿಸ್ತಾರೆ. ಇದು ಸಾಯಂಕಾಲ ಹಾಗೆ ಮುಂಜಾನೆ 2 ಟೈಮು ನಡೆಯುತ್ತೆ ಅನ್ಸುತ್ತೇನೋ ನಡೆಯುತ್ತೆ. ಅಡುಗೆಗಳು ಬರ್ತಾರೆ ನೋಡಿ ಅಡುಗೆ ಮಾಡೋಕ್ಕೆ. ಇಲ್ಲೇ ಫುಲ್ ಅಡುಗೆ ಎಲ್ಲ ಅನಿಸುತ್ತೆ. ಆ ಕಡೆನೂ ಫುಲ್ ಇದ್ದಾವೆ ಅಡುಗೆಗಳು ನೋಡಿ. ಎಷ್ಟಿದ್ದಾವೆ ಕಟ್ಟಿಗೆಗಳು ಇಲ್ಲಿ, ತುಂಬ ಎಲ್ಲ ಕಟ್ಟಿಗೆಗಳು. ಇದು ಎಲ್ಲ ಆಫೀಸ್ ಇರ್ಬೋದು, ಇದೆಲ್ಲ ಹಾಸ್ಟೆಲ್ಲು. ಇದು ಎಲ್ಲ ಹಾಸ್ಟೆಲ್. ಇಲ್ಲಿಂದ
ಇಲ್ಲಿಂದ ಫುಲ್ ಆ ಕಡೆವರೆಗೂ ಫುಲ್ ಇದೆ. ಇದನ್ನು ಹಾಸ್ಟೆಲ್ಲು, ಇದು ಹಾಸ್ಟೆಲ್ಲು, ಸ್ಕೂಲು ಎಲ್ಲ ಇದೆ. ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬೆಂಗಳೂರು ನಮ್ಮ ರೂಮ್ಗೆ ಹೋಗೋಕ್ಕೆ 1 ಗಂಟೆ ಆಗುತ್ತೆ. ಟ್ರಾಫಿಕ್ ಸಂಡೇ. ಓಕೆ ಗೈಸ್, ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಓಕೆ ಬಾಯ್. ಅಲ್ಲಿ ಹೊರಗಡೆ ನಮ್ಮ ಕಾರ್ ಇದೆ, ಕಾರ್ ಹತ್ಕೊಂಡು ಹೋಗ್ತಾ ಇರೋದೆ.